ಹಾಯ್ ಫ್ರೆಂಡ್ಸ್, ಇವತ್ತು ನಾವು 2025ರಲ್ಲಿ ಹನ್ಸಿಕಾ ಮೋಟ್ವಾನಿ ನಟನೆಯ ಹಾರರ್ ಮೂವಿಯಾದಂತಹ ಗಾರ್ಡಿಯನ್ ಮೂವಿನ ನೋಡೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಪ್ರೇತಾತ್ಮನ ಬಂಧಿಸೋದಕ್ಕೋಸ್ಕರ ಪೂಜೆ ಮಾಡ್ತಾ ಇರ್ತಾರೆ. ಆ ಮಂತ್ರವಾದಿ ಇಷ್ಟು ದಿನ ನಾವು ಯಾವುದಕ್ಕೋಸ್ಕರ ಕಾಯ್ಕೊಂಡಿದ್ವೋ ಅಂತಹ ಉಗ್ರ ಪ್ರೇತಾತ್ಮ ನಮ್ಗಿವಾಗ ಸಿಕ್ಕಿದೆ. ಅದನ್ನ ಸಾಯಿಸಿದವರ ರಕ್ತನ ತಗೊಂಡು ಬಂದಿದ್ದೀನಿ. ಈಗ ನಾವು ಹೇಳುವ ಮಂತ್ರದಿಂದ ಅವರ ರಕ್ತನ ಹುಡುಕೊಂಡು ಆ ಪ್ರೇತಾತ್ಮ ಇಲ್ಲಿಗೆ ಬರುತ್ತೆ. ಆಗ ಬಂದ ಪ್ರೇತಾತ್ಮನ ಈ ಕಲ್ಲಿನಲ್ಲಿ ಬಂಧಿಸಿದ್ರೆ 2 ಭಾಗ ಆಗಿರೋ ಕಲ್ಲು ಒಂದಾಗತ್ತೆ. ಆ ಕಲ್ಲಿಗೆ ರಕ್ತನ ಕೊಟ್ಟು ಆ ಕಲ್ಲನ್ನ ಯಾರು ತಗೋತಾರೋ ಅವರು ಹೇಳೋದು ನಡೆಯುತ್ತೆ, ಅನ್ಕೊಳ್ಳೋದೆಲ್ಲ ನಡೆಯುತ್ತೆ. ಆದ್ರೆ ಆ ಕಲ್ಲು ಹೊಡೆದೋದ್ರೆ ಭಯಂಕರವಾದ ಸಾವು ಬರುತ್ತೆ ಅಂತ ಹೇಳ್ತಾ ಮಂತ್ರನ ನಿಲ್ಲಿಸ್ದಂಗೆ ಹೇಳಿ ಅಂತ ಇರ್ತಾರೆ. ಆಗ ಅಲ್ಲಿಗೆ ಬಂದಂತಹ ಪ್ರೇತಾತ್ಮನ ಆ ಕಲ್ಲಿನಲ್ಲಿ ಬಂಧಿಸ್ತಾರೆ. ಈ ಕಡೆ ನೆಕ್ಸ್ಟ್ ಸೀನಲ್ಲಿ ನಮ್ಮ ಮೂವಿಯ ಹೀರೋಯಿನ್ನ ತೋರಿಸ್ತಾರೆ. ಹೆಸರು ಅಪರ್ಣ. ಇವಳು ಚಿಕ್ಕ ವಯಸ್ಸಿಂದಾನು ಅನ್ಲಕ್ಕಿ ಆಗಿರ್ತಾಳೆ. ಅಂದ್ರೆ ಇವಳೇನೇ ಮಾಡಿದ್ರು ಉಲ್ಟಾ ಹೊಡಿಯುತ್ತೆ. ಅವಳೇನೇ ಒಳ್ಳೇದು ಮಾಡಿದ್ರು ಕೆಟ್ಟದಾಗ್ತಾ ಇರುತ್ತೆ. ಒಟ್ನಲ್ಲಿ ಮುಟ್ಟಿದ್ದೆಲ್ಲ ಕೂಡ ಅವಳಿಗೆ ತಿರುಗಿಸಿ ಪನಿಷ್ ಆಗೋ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಅವಳು ಬೇಜಾರಾಗಿ ಇಲ್ಲಿ ಇರೋದು ಬೇಡ ಅಂತ ಇಂಟರ್ನ್ಶಿಪ್ಗೋಸ್ಕರ ಹೈದರಾಬಾದ್ಗೆ ಹೊರಡ್ತಾಳೆ. ಹೋಗುವಾಗ ಆರ್ತಿ ತಗೊಳಕ್ ಹೋಗ್ತಾಳೆ. ಆದ್ರೆ ಆರ್ತಿನೂ ಆರೋಗುತ್ತೆ. ಅಂದ್ರೆ ಅಷ್ಟು ಅನ್ಲಕ್ಕಿ ಆಗಿರ್ತಾಳೆ ನಮ್ಮ ಹೀರೋಯಿನ್. ನೆಕ್ಸ್ಟ್ ಸೀನಲ್ಲಿ ಸೈಕಿಯಾಟ್ರಿಸ್ಟ್ ಡಾಕ್ಟರ್ನ ಮೀಟ್ ಮಾಡೋಕ್ ಬಂದಿರ್ತಾಳೆ. ಅಂದ್ರೆ ಚಿಕ್ಕ ವಯಸ್ಸಿಂದ ತಾನೆಷ್ಟು ಅನ್ಲಕ್ಕಿ ಅನ್ನೋದನ್ನ ಹೇಳ್ಕೊತಾಳೆ. ಅದಕ್ಕೆ ಆ ಡಾಕ್ಟರ್ ಇದೇನಾ ನಿನ್ ಸಮಸ್ಯೆ ಅಂತ ಕೇಳ್ತಾನೆ. ಆಗ ಅಪರ್ಣ ಸ್ಟೋರಿ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಪರ್ಣ ಹೈದರಾಬಾದ್ಗೆ ಬಂದ್ಮೇಲೆ ಒಂದು ಇಂಟರ್ವ್ಯೂಗೆ ಹೋಗಿರ್ತಾಳೆ. ಅಲ್ಲಿ ಅವಳ ಪಕ್ಕ ಕೂತಿದ್ದ ವ್ಯಕ್ತಿಯ ಮಾರ್ಕ್ಸ್ ಕಾರ್ಡ್ ನೋಡ್ತಾಳೆ. ಅವನಿಗೆ ಎಲ್ಲದರಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ. ಇದನ್ನು ನೋಡಿದ ಅಪರ್ಣ ನನಗೆ ಇವನಿಗಿಂತ ಕಡಿಮೆ ಮಾರ್ಕ್ಸ್ ಇದೆ, ಸೊ ಈ ಕೆಲಸ ನನಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೊರಡೋದಿಕ್ಕೆ ಅಂತ ಹೊರಡ್ತಿರ್ತಾಳೆ. ಆಗ ಅವಳನ್ನ ಒಳಗಡೆ ಇಂಟರ್ವ್ಯೂಗೆ ಕರೀತಾರೆ. ಅವ್ರು ಕೇಳೋ ಒಂದು ಕ್ವಶನ್ಗೂ ಆನ್ಸರ್ ಹೇಳೋಕ್ಕಾಗದೆ ನರ್ವಸ್ ಆಗ್ತಾ ಇರ್ತಾಳೆ. ತಿಕ್ಲು ತರ ಆನ್ಸರ್ ಕೊಡ್ತಾ ಇರ್ತಾಳೆ. ಅಂದ್ರೆ ಈ ಕಂಪನಿ ಯಾಕೆ ಚಾಯ್ಸ್ ಮಾಡಿದೀರಾ ಅಂತ ಕೇಳಿದ್ರೆ, ಬ್ಯಾಂಕ್ ನಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ಕಂಪನಿ ಹೆಸರು ಹೇಳಿದ್ರೆ ಸಾಕು, ಜಾಸ್ತಿ ಲೋನ್ ಸಿಗುತ್ತೆ, ಅದಕ್ಕೆ ಬಂದೆ. ಸ್ಯಾಲ್ರಿ ಎಲ್ಲ 31ಗೆ ಸಿಗುತ್ತಾ ಇಲ್ವಾ ಅಂತ ಎಲ್ಲ ಕೇಳ್ತಾಳೆ. ಅದಕ್ಕೆ ಅವರು ಆಸ್ ಯೂಶುವಲ್ ಆಗಿ ಸರಿ ಮೇಡಮ್ ಕಾಲ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಆ ಕೆಲಸನೂ ಕೂಡ ಸಿಗಲ್ಲ ಅಂತ ಅರ್ಥ. ಆಚೆ ಬಂದವಳಿಗೆ ಅವಳ ಫ್ರೆಂಡ್ ಫೋನ್ ಮಾಡಿ ಉಗಿತಾ ಇರ್ತಾಳೆ, ಅಂತ ಒಳ್ಳೆ ಕೆಲಸನ ಹೆಂಗ್ ಕಳ್ಕೊಂಡೆ ಅಂತ. ಈಗ ಸೀನು ಪ್ರೆಸೆಂಟಿಗೆ ಬರುತ್ತೆ. ಅದಕ್ಕೆ ಡಾಕ್ಟರ್ ಇದೆಲ್ಲ ಕಾಮನ್ ಆಗಿ ಆಗುವಂತಹ ವಿಚಾರನೇ, ಆದ್ರೆ ನಿನಗೆ ಸ್ವಲ್ಪ ಜಾಸ್ತಿನೇ ಆಗಿದೆ, ಅದಕ್ಕೆ ನೀನು ಅನ್ಲಕ್ಕಿ ಅನ್ಕೊಂಡ ಅಂತಾನೆ. ಅದಕ್ಕೆ ಅವಳು ಇಲ್ಲ ಡಾಕ್ಟರ್, ಅದು ನನಗೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ದಿನದಿಂದ ನಾನು ನಂಬದೇ ಇರೋ ರೀತಿ ಇನ್ಸಿಡೆಂಟ್ಸ್ ನಡೀತು ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ಏನದು ಅಂತ ಕೇಳ್ತಾನೆ. ಕಾಲೇಜ್ನಲ್ಲಿ ಫೈನಲ್ ಇಯರ್ ಓದ್ತಾ ಇರ್ಬೇಕಾದ್ರೆ ಇಂಟರ್ನ್ಶಿಪ್ಗೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೋಗಿರ್ತಾರೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಮೊಳೆ ಮೇಲೆ ಕಾಲಿಟ್ಟು ಗಾಯ ಆಗತ್ತೆ. ಅದೇ ಟೈಮ್ಗೆ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಕಮಲ ಮಿಸ್ ಆಗಿ ಅವಳಿಗೆ ಚುಚ್ಚು ಹಾಗೆ ಬಂದು ಅವಳ ಮುಂದೆ ನಿಂತ್ಕೊಳ್ಳುತ್ತೆ. ಅಂದ್ರೆ ಅದರಿಂದ ಅವಳಿಗೆ ಚುಚ್ಕೋಬೇಕಿತ್ತು, ಆದ್ರೆ ಅಲ್ಲಿ ಏನೂ ಆಗಲ್ಲ. ಅವಳನ್ನ ನೋಡ್ಬಿಟ್ಟು ಹಾಗೆ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡಾಕ್ಟರ್ ಇದು ನಂಬೋ ಹಾಗಿಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅಪರ್ಣ ಅದಾದ್ಮೇಲೆ ನಾನು ಏನ್ ಅನ್ಕೋತೀನೋ ಅದು ನಡೀತಾ ಇದೆ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಇದು ಒಳ್ಳೆಯ ವಿಷಯನೇ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಹೌದು ನಿಜ, ಆದ್ರೆ ನೀವು ಅನ್ಕೊಂಡಾಗಲ್ಲ, ಬೇರೆ ರೀತಿ ನಡೀತಾ ಇದೆ ಅಂತ ಹೇಳ್ತಾಳೆ. ಮತ್ತೆ ಸೀನು ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಅವಳು ಇಂಟರ್ವ್ಯೂ ಕೊಟ್ಟು ಬಂದಿದ್ಲಲ್ಲ, ಆ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆ ಕೆಲಸ ನನಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತಾಳೆ. ಆಗ್ಲೇ ಅವಳಿಗೊಂದು ಮೇಲ್ ಬರುತ್ತೆ, ಸೆಲೆಕ್ಷನ್ ಆಗಿದೆ ಅಂತ. ಅಂದ್ರೆ ಆ ಜಾಬ್ಗೆ ಇವಳು ಸೆಲೆಕ್ಟ್ ಆಗಿರ್ತಾಳೆ. ಆಗ ಡಾಕ್ಟರ್ ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ ಅಂದೆ, ಮತ್ತೆ ಕೆಲಸ ಹೇಗ್ ಬಂತು ಅಂತ ಕೇಳ್ತಾನೆ. ಅದನ್ನೇ ನಾನು ಹೇಳ್ಬೇಕು ಅಂತ ಅನ್ಕೋತಾ ಇರೋದು. ನಾನು ಇದುವರೆಗೂ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ ಯಾವುದೂ ಆಗಿಲ್ಲ, ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ಆಯ್ತು ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಅವತ್ತು ಅವಳಿಗೆ ಗಾಯ ಆಗಿತ್ತಲ್ವಾ, ಅದರಿಂದ ಬ್ಲಡ್ ಬಂದು ಅಲ್ಲಿನ ಒಂದು ಕಲ್ಲಿನ ಮೇಲೆ ಬಿದ್ದಿರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಮಂತ್ರವಾದಿ ಆತ್ಮನ ಬಂಧಿಸಿ ಇಟ್ಟಿರ್ತಾನಲ್ಲ,
ಆ ಕಲ್ಲಿನ ಮೇಲೆ ಬಿದ್ದಿರುತ್ತೆ. ಆ ಮಂತ್ರವಾದಿ ಹೇಳ್ದಂಗೆ ಈ ಕಲ್ಲಿಗೆ ರಕ್ತ ಕೊಟ್ಟು ಯಾರ ಜೊತೆ ಇಟ್ಕೋತಾರೋ ಅವರು ಹೇಳೋದೆಲ್ಲ ನಡೆಯುತ್ತೆ ಅಂತ ಹೇಳಿರ್ತಾನಲ್ವಾ, ಇಲ್ಲೂ ಹಾಗೆ ನಡೀತಾ ಇರುತ್ತೆ. ಇದೇ ಟೈಮ್ನಲ್ಲಿ ನಾನು ಅನ್ಕೊಳ್ದೆ ಇರುವಂತಹ ಒಂದು ಘಟನೆ ನಡೀತು ಅಂತ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಫೀಸ್ಗೆ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಅವಳು ಮ್ಯಾನೇಜರ್ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನ ನೋಡಿ ಕೋಪ ಮಾಡಿಕೊಂಡು ಆಫೀಸ್ ಬಾಯ್ನ ಕರೆದು ಎಲ್ಲರದು ಫೋನ್ ಕಿತ್ಕೋ ಅಂತ ಹೇಳ್ಬಿಟ್ಟು ಆಫೀಸ್ ಅವರ್ಸ್ನಲ್ಲಿ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳಿ ಬೈತಾಳೆ. ಅಪರ್ಣನ ಮತ್ತೆ ಅವಳ ಫ್ರೆಂಡ್ನ MD ರೂಮ್ ಹತ್ರ ಕರೀತಾಳೆ. ಆಗ ಅಪರ್ಣ ಫ್ರೆಂಡ್ ಈ ಮ್ಯಾನೇಜರ್ ತುಂಬಾ ಜನರನ್ನ ಕೆಲಸದಿಂದ ತಗ್ಸಿದಾಳೆ ಅಂತ ಹೇಳ್ತಾಳೆ. ಈಗ ಇವರಿಬ್ರು MD ಚೇಂಬರ್ ಇಂದ ಆಚೆ ನಿಂತು ಕಾಯ್ತಾ ನಿಂತಿರ್ತಾರೆ. ಆಗ ಮ್ಯಾನೇಜರ್ MD ಹತ್ರ ಮಾತಾಡಿ ಅಪರ್ಣ ಮಾಡಿರೋ ಇಂಟೀರಿಯರ್ ಡಿಸೈನ್ ತಂದೆ ಅಂತ ಹೇಳಿ ಸಬ್ಮಿಟ್ ಮಾಡಿ ಕ್ಲೈಂಟಿಗೆ ಇಷ್ಟ ಆಗಿರೋದ್ರಿಂದ ಇದನ್ನ ಕಂಟಿನ್ಯೂ ಮಾಡಕ್ ಹೇಳಿರ್ತಾರೆ. ಸೊ ಪ್ರಾಜೆಕ್ಟ್ ನ ನೋಡ್ಕೊಳ್ಳೋದಿಕ್ಕೆ ಆ ಮ್ಯಾನೇಜರ್ ಅಪರ್ಣಗೆ ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಸೈಟ್ ಹತ್ರ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿದ್ದ ಒಬ್ಬ ಇಂಜಿನಿಯರ್ ಅವಳನ್ನ ನೋಡ್ಕೊಂಡು ಹಾಗೆ ನಿಂತಿರ್ತಾನೆ. ಅಲ್ಲಿ ಅವರಿಬ್ರು ಮಧ್ಯೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೋಳಿ ಜಗಳ ನಡೀತಾ ಇರುತ್ತೆ. ಎಲ್ಲ ಮುಗ್ದು ಹೊರಡೋ ಟೈಮ್ನಲ್ಲಿ ಅಪರ್ಣ ಫ್ರೆಂಡ್ ಎಮರ್ಜೆನ್ಸಿ ಅಂತ ಹೇಳಿ ಎಲ್ಲೋ ಹೊರಗಡೆ ಹೋಗಿದ್ರಿಂದ ಕ್ಯಾಬ್ ಬುಕ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಆದರೆ ಕ್ಯಾಬ್ ಬುಕ್ ಆಗಲ್ಲ. ಅದಕ್ಕೆ ಆ ಇಂಜಿನಿಯರ್ ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿ ಗಾಡಿನಲ್ಲಿ ಕೂರ್ಸ್ಕೊತಾನೆ. ಈಗ ಸೀನು ಪ್ರೆಸೆಂಟಿಗೆ ಬರುತ್ತೆ. ಆ ಇಂಜಿನಿಯರ್ ಬೇರೆ ಯಾರು ಅಲ್ಲ, ಅವನನ್ನ ನಾನು ಕಾಲೇಜ್ ಡೇಸ್ನಲ್ಲಿ ಲವ್ ಮಾಡ್ತಾ ಇದ್ದೆ. ಅವನ ಹೆಸರು ಪ್ರಭಾ ಅಂತ ಹೇಳಿ ಸ್ಟೋರಿ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವರಿಬ್ರು ಕಾಲೇಜ್ ಡೇಸ್ನಲ್ಲಿ ಜಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಆ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆದ್ರೆ ಪ್ರಭಾಗೆ ಸ್ಮೋಕಿಂಗ್ ಹುಚ್ಚು ಜಾಸ್ತಿ ಇದ್ದಿದ್ರಿಂದ ಅಪರ್ಣ ಚಿಕ್ಕ ವಯಸ್ಸಿನಿಂದ ಆಸೆ ಪಟ್ಟಿದ್ ಯಾವುದು ನನಗೆ ಸಿಕ್ಕಿಲ್ಲ, ನಿನ್ನ ವಿಷಯದಲ್ಲಿ ನನಗೆ ಹಾಗಾಗಬಾರ್ದು ಅಂತ ಈ ಸ್ಮೋಕಿಂಗ್ ನ ಬಿಡು ಅಂದ್ರೂ ಬಿಡ್ತಾ ಇಲ್ಲ ನೀನು. ಈ ವಿಷಯಕ್ಕೆ ಇವ್ರ ಮಧ್ಯೆ ಜಗಳ ಆಗಿ ಇನ್ನು ನನ್ನ ಜೀವನದಲ್ಲಿ ಬರಬೇಡ ಅಂತ ಹೇಳಿ ಅಲ್ಲಿಂದ ಬಂದಿರ್ತಾಳೆ. ಅಲ್ಲಿಗೆ ಅವರಿಬ್ರು ಮಧ್ಯೆ ಇದ್ದ ಕನೆಕ್ಷನ್ ಕಟ್ ಆಗಿರುತ್ತೆ. ಇದಾದ್ಮೇಲೆ ಅವರು ಎಜುಕೇಶನ್ ಮುಗಿಸಿ ಜಾಬ್ಗೆ ಸೇರಿದ್ಮೇಲೆ ಇದೇ ಫಸ್ಟ್ ಅವರು ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಮೀಟ್ ಮಾಡಿರ್ತಾರೆ. ಇದಾದ್ಮೇಲೆ ಅವನು ಸಾರಿ ಕೇಳಿ ಇವರಿಬ್ರು ಮಧ್ಯೆ ಕಾಂಪ್ರಮೈಸ್ ಹಾಕ್ತಾರೆ. ಮತ್ತೆ ಇವರೆಲ್ಲವೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋ ಟೈಮಲ್ಲಿ ಪ್ರಭಾ ಅಪರ್ಣನ ಪಿಕ್ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ. ಆಗ ಅಪರ್ಣ ಫ್ರೆಂಡ್ ಬಂದು ಎಮರ್ಜೆನ್ಸಿ ಇದೆ ಅಂತ ಹೇಳಿ ಪ್ರಭಾ ಬೈಕ್ ಕತ್ಕೊಂಡು ಹೋಗ್ತಾ ಇರ್ತಾಳೆ. ಇದನ್ನ ನೋಡ್ದ ಅಪರ್ಣ ಕೋಪದಿಂದ ಅಲ್ಲೇ ನೋಡ್ತಾ ನಿಂತಿರ್ತಾಳೆ. ಅಂದ್ರೆ ಅವಳಿಗೆ ಅದಿಷ್ಟ ಆಗಲ್ಲ. ಆ ಗಾಡಿನಲ್ಲಿ ಹೋಗ್ತಾ ಇದ್ದವಳು ಇದ್ದಕ್ಕಿದ್ದಂಗೆ ಬಿದ್ದೋಗ್ತಾಳೆ. ಅದಕ್ಕೆ ಅವಳು ನಿನ್ ಗಾಡಿನೂ ಬೇಡ, ನಿನ್ ಸಹವಾಸನೂ ಬೇಡ, ನಾನು ನಡ್ಕೊಂಡೆ ಹೋಗ್ತೀನಿ ಅಂತ ಹೋಗ್ತಾಳೆ. ಆಗ ಪ್ರಭಾ ಅಪರ್ಣನ ಪಿಕ್ ಮಾಡಕ್ಕೆ ಬರ್ತಾನೆ. ಇದು ನೋಡ್ದ ಅವಳಿಗೆ ವಿಚಿತ್ರ ಅನ್ಸುತ್ತೆ. ಆದ್ರೂ ಏನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಕಡೆ ಪ್ರಭಾ ಅಮ್ಮಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಎಮರ್ಜೆನ್ಸಿ ಆಗಿ ಹಾರ್ಟ್ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಇಲ್ಲ ಅಂದ್ರೆ ಬದುಕೋದು ಕಷ್ಟ ಅಂತ ಡಾಕ್ಟರ್ ಹೇಳ್ತಿರ್ತಾರೆ. ಅಪರ್ಣ ಮತ್ತೆ ಪ್ರಭಾ ಹಾರ್ಟ್ ಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಪರ್ಣ ಹೇಗಾದ್ರೂ ಹಾರ್ಟ್ ಸಿಗ್ಲಿ ಅಂತ ಬೇಡ್ಕೋತಾಳೆ. ಇದಾದ್ಮೇಲೆ ಹಾರ್ಟ್ ಟ್ರಾನ್ಸ್ಪರೆಂಟ್ ನಡೆಯುತ್ತೆ. ಸೀನ್ ಕಟ್ ಆಗಿ ಪ್ರೆಸೆಂಟಿಗೆ ಬರುತ್ತೆ. ಆ ಡಾಕ್ಟರ್ ಅದೇ ಟೈಮಲ್ಲಿ ಇದೆಲ್ಲ ನಡೆಯೋದಿಕ್ಕೆ ಚಾನ್ಸ್ ಇಲ್ಲ, ಇದೆಲ್ಲ ಕೋಇನ್ಸಿಡೆನ್ಸ್ ಆಗಿರುತ್ತೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಅಪರ್ಣ ಅದೇ ಟೈಮಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತು ಅಂತ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ರ ಕಂಪನಿ ಸ್ಪಾನ್ಸರ್ ನಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೀತಾ ಇರುತ್ತೆ. ಅದರಲ್ಲಿ ಅವ್ರ ಆಫೀಸ್ ಕಡೆಯಿಂದ ಪ್ರಭಾ ಟೀಮ್ ನ ಲೀಡ್ ಮಾಡ್ತಾ ಇರ್ತಾನೆ. ಪ್ರಭಾ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ. ಸೊ ಗೇಮ್ ಅಲ್ಲಿ ಅವರೆಲ್ಲ ವಿನ್ ಆಗ್ತಾ ಇರ್ತಾರೆ. ಆದ್ರೆ ಆಪೋಸಿಟ್ ಟೀಮ್ ಅವರು ತುಂಬಾ ವೀಕ್ ಇರ್ತಾರೆ. ಅದಕ್ಕೆ ಎಲ್ರು ಪ್ರಭಾ ಟೀಮೇ ವಿನ್ ಆಗೋದು ಅಂತ ಅನ್ಕೋತಾರೆ. ಆಗ ಅಪರ್ಣ ಆಪೋಸಿಟ್ ಟೀಮ್ ಇನ್ನ 4 ಗೋಲ್ ಹೊಡೆದು ವಿನ್ ಆಗುತ್ತೆ ಅಂತ ಹೇಳ್ತಾಳೆ. ಅವಳು ಹೇಳಿದ ತಕ್ಷಣ ಅದಾಗತ್ತೆ. ಈಗ ಅಪರ್ಣ ನಾನು ಹೇಳ್ದಂಗೆ ಯಾವುದು ಆಗ್ತಾ ಇಲ್ಲ, ನನ್ನ ಮನಸ್ಸು ನನ್ನ ಬುದ್ಧಿ ಏನ್ ಆಸೆ ಪಡುತ್ತೋ ಅದಾಗ್ತಾ ಇದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ಪ್ರಕೃತಿಗೂ ಮೈಂಡ್ಗೂ ಒಂದು ಕನೆಕ್ಷನ್ ಇರುತ್ತೆ, ಅದರಿಂದ ಇಷ್ಟೆಲ್ಲ ನಡೀತಾ ಇರಬಹುದು ಅಷ್ಟೇ ಅಂತ ಹೇಳ್ತಾನೆ. ಇದು ಕೋರ್ಟಿನಲ್ಲಿ ಒಬ್ರಿಗಾಗತ್ತೆ, ನಿನ್ಗೂ ಆಗ್ತಾ ಇರೋದು ಒಳ್ಳೇದಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು ನಡೀತಾ ಇರೋ ಒಳ್ಳೇದ್ರ ಹಿಂದೆ ಎಲ್ಲ ಒಂದು ಕೆಟ್ಟದ್ ನಡೀತಾ ಇದೆ ಅಂತ ಫ್ಲಾಶ್ ಬ್ಯಾಕ್ ಹೇಳ್ತಾಳೆ.
ಆಫೀಸ್ನಲ್ಲಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಅಪರ್ಣ ಮಾಡಿರೋ ಪ್ರಾಜೆಕ್ಟ್ ಸಕ್ಸಸ್ ಆಗಿ ಮತ್ತೊಂದು ಪ್ರಾಜೆಕ್ಟ್ ಸಿಕ್ಕಿರುತ್ತೆ. ಸೊ ಆಫೀಸ್ ಸಿಇಒ ಹೊಗಳುತ್ತಾ ಇರ್ತಾನೆ. ಆದ್ರೆ ಅಪರ್ಣನಲ್ಲ, ಆ ಮ್ಯಾನೇಜರ್ ಇಂದುಮತಿನ. ಅಂದ್ರೆ ಆ ಮ್ಯಾನೇಜರ್ ಇದೆಲ್ಲ ನಾನೇ ಮಾಡಿರೋ ಪ್ರಾಜೆಕ್ಟ್ ಅನ್ನೋ ರೀತಿ ತೋರಿಸ್ಕೊಂಡಿದ್ರಿಂದ. ಆದ್ರೆ ಅಪರ್ಣ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನಾನು ಇದಕ್ಕಿಂತ ಒಳ್ಳೆ ಪ್ರಾಜೆಕ್ಟ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆಗ ಅವ್ರ ಫ್ರೆಂಡ್ಸ್ ಎಲ್ಲ ನೀನೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬಹುದು ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಪರ್ಣ ಆ ಮ್ಯಾನೇಜರ್ ಬದುಕಿರೋವರೆಗೂ ಎಲ್ಲಾಗುತ್ತೆ ಅಂತ ಅನ್ಕೊಂಡು ಬೈಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಆ ಮ್ಯಾನೇಜರ್ ಅವಳನ್ನೇ ನೋಡ್ಕೊಂಡು ಟೇಬಲ್ ಹತ್ತಿ ವಿಂಡೋ ಇಂದ ಬಿಲ್ಡಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ನಡೀತಾ ಇರೋದನ್ನೆಲ್ಲ ನೋಡಿ ಸಡನ್ ಆಗಿ ನನಗೆ ಒಂದು ವಿಷಯ ಫ್ಲಾಶ್ ಆಗಿ ನಾನು ಆಫೀಸ್ಗೆ ಕೊಟ್ಟಿರೋ ಮಾರ್ಕ್ಸ್ ಕಾರ್ಡ್ನೆಲ್ಲ ಚೆಕ್ ಮಾಡಿಸ್ದೆ. ಆಗ ಇಂಟರ್ವ್ಯೂನಲ್ಲಿ ನನ್ನ ಪಕ್ಕ ಕೂತಿದ್ದ ವ್ಯಕ್ತಿಯ ಮಾರ್ಕ್ಸ್ ಕಾರ್ಡ್ನಲ್ಲಿದ್ದ ಎಲ್ಲ ಮಾರ್ಕ್ಸ್ ನನ್ನ ಮಾರ್ಕ್ ಶೀಟ್ನಲ್ಲಿ ಇದ್ದದ್ದನ್ನ ನೋಡಿದೆ. ಹಾಗೆ ನನ್ನ ಬಾಯ್ ಫ್ರೆಂಡ್ ಮದರ್ಗೆ ಹಾರ್ಟ್ ಆಪರೇಷನ್ ಆಯ್ತಲ್ವಾ, ಅದು ಹೇಗೆ ಅಂದ್ರೆ ಹಾಸ್ಪಿಟಲ್ ಹೊರಗಡೆ ಹೋಗ್ತಾ ಇದ್ದ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗುತ್ತೆ. ಆ ವ್ಯಕ್ತಿ ಬ್ರೈನ್ ಡೆಡ್ ಆಗಿದ್ರಿಂದ ಅವನ ಹಾರ್ಟ್ ಅನ್ನ ಅವ್ರ ತಾಯಿಗೆ ಹಾಕಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ನಮ್ದೇನೆ ಎಲ್ಲ ಕೋಇನ್ಸಿಡೆಂಟ್ ಅಂತ ಹೇಳ್ಕೊಂಡು ವಾದ ಮಾಡ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂತೆ ಅವಳಿಗೆ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಡಾಕ್ಟರ್ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಾನು ಹೇಳಿದ್ಯಾವುದು ನಡೀತಾ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಸೀನ್ ಕಟ್ಟಾಗಿ ಅಪರ್ಣ ಡಾಕ್ಟರ್ನ ಮೀಟ್ ಮಾಡೋಕೆ ಬರೋಕ್ ಮುಂಚೆ ಆಫೀಸ್ನಲ್ಲಿ ನಡೆದಿರೋ ಒಂದು ಘಟನೆನ ತೋರಿಸ್ತಾರೆ. ಅಪರ್ಣ ಹತ್ರ ಅವಳ ಫ್ರೆಂಡ್ ಬಂದು ಆಫೀಸ್ MD ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅಪರ್ಣ MD ಹತ್ರ ಹೋಗಿ ಬೈದು ನಿನ್ನಂತವ್ರು ಬದುಕಿರೋದಕ್ಕಿನ್ನ ಸತ್ತು ಹೋಗೋದು ಒಳ್ಳೇದು ಅಂತ ಹೇಳಿ ಬಂದಿರ್ತಾಳೆ. ಅದನ್ನ ತೋರಿಸ್ತಾರೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಇದ್ದ ಅಪರ್ಣ ಎದ್ದು ಹೊರಗಡೆ ಹೊರಡೋಗ್ತಾಳೆ. ಆಗ ಡಾಕ್ಟರ್ ಅಪರ್ಣಳ ಆಫೀಸ್ ಸಿಇಒಗೆ ಫೋನ್ ಮಾಡ್ತಾನೆ. ಈಗ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ಲು, ಅವಳಿಂದ ನಿನ್ ತಮ್ಮನ ಪ್ರಾಣಕ್ಕೆ ಅಪಾಯ ಇದೆ. ನನ್ಗೆ ಯಾಕೋ ಅವಳು ಹೇಳ್ತಿರೋದೆಲ್ಲ ನಿಜ ಅನಿಸ್ತಿದೆ, ನಿನ್ ತಮ್ಮನ್ನ ಹುಷಾರಾಗಿರೋದಿಕ್ಕೆ ಹೇಳು ಅಂತ ಹೇಳ್ತಾನೆ. ಈ ಕಡೆ ಆಫೀಸ್ MD ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಅದೇ ರೋಡಲ್ಲಿ ಅಪರ್ಣ ಕೂಡ ಬರ್ತಾ ಇರ್ತಾಳೆ ಸ್ಕೂಟಿನಲ್ಲಿ. MDನ ನೋಡಿ ಅವನನ್ನ ಫಾಲೋ ಮಾಡ್ಕೊಂಡು ಅವನಿಗೆ ಏನು ಅಪಾಯ ಆಗ್ಬಾರ್ದು ಅಂತ ಕಾಪಾಡೋಣ ಅಂತ ಹೋಗ್ತಾ ಇರ್ತಾಳೆ. ಅಂದ್ರೆ ಅವಳು ಹೇಳಿದ್ದೆಲ್ಲ ನಡೆಯುತ್ತಲ್ಲ, ಸೊ ಅವಳು ಹೇಳ್ದಂಗೆ ಅವನೆಲ್ಲಿ ಸತ್ತೋಗ್ತಾನೋ ಅನ್ನೋ ಬೈಕ್ಗೆ ಅವನನ್ನ ಕಾಪಾಡೋದಿಕ್ಕೋಸ್ಕರ ಫಾಲೋ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ನಲ್ಲಿ ಅವನನ್ನ ಸಾಯಿಸೋದಿಕ್ಕೆ ಅಂತ ಕೆಲವು ರೌಡಿಗಳು ಅವನನ್ನ ಫಾಲೋ ಮಾಡ್ತಾ ಇರ್ತಾರೆ. ಅದು ನೋಡಿದ ಅಪರ್ಣ ಗಾಬರಿಯಾಗಿ ಅವನನ್ನ ಕಾಪಾಡಲೇಬೇಕು ಅಂತ ಹೋಗ್ತಿರ್ತಾಳೆ. ಅಪರ್ಣ ಫಾಲೋ ಮಾಡೋದನ್ನ ನೋಡಿದಂತಹ MD ಕಾರ್ನ ನಿಲ್ಲಿಸ್ತಾನೆ. ಆಗ ರೌಡಿಗಳು ಅವನ್ನ ಅಟ್ಯಾಕ್ ಮಾಡಕ್ ಬರ್ತಾರೆ. ಇವಳು ಅವರನ್ನೆಲ್ಲ ತಡೆದು ಅವನನ್ನ ಕಾಪಾಡಕ್ ನೋಡ್ತಾ ಇರ್ತಾಳೆ. ಆಗ ಅವನು ಕಾರ್ನಲ್ಲಿದ್ದ ಗನ್ ತಂದು ಶೂಟ್ ಮಾಡಿ ಅವರನ್ನೆಲ್ಲ ಓಡಿಸ್ತಾನೆ. ಅಪರ್ಣ ತನ್ನ ಕಾಪಾಡೋಕ್ ಬಂದ್ಲು ಅಂತ ನೋಡಿ ಅವಳನ್ನ ಕ್ಷಮೆ ಕೇಳ್ತಾನೆ. ನಿನ್ನ ಹತ್ರ ಹಂಗ್ ಮಾತಾಡ್ಬಾರ್ದಿತ್ತು, ಹಂಗೆಲ್ಲ ಮಾತಾಡಿದ್ದು ನನ್ನ ತಪ್ಪು, ಕ್ಷಮಿಸು ಅಂತ ಕೇಳ್ತಾನೆ. ಆದ್ರೆ ಅದೇ ಟೈಮ್ನಲ್ಲಿ ಅಲ್ಲಿದ್ದಂತಹ ಒಂದು ಮನೆಯ ಮೇಲಿನ ಶೀಟ್ ಹಾರ್ ಬಂದು ಅವನ ಕತ್ತನ್ನ ಕತ್ತರಿಸೋಗುತ್ತೆ. ಅಪರ್ಣ ಹೇಳ್ದಾಗೆ ಅವನ್ ಸತ್ತು ಹೋಗ್ತಾನೆ. ಇದರಿಂದ ಕೋಪ ಮಾಡ್ಕೊಂಡು ಅಪರ್ಣ ನಾನು ಹೇಳ್ದಾಗೆಲ್ಲ ಆಗ್ತಾ ಇದೆ, ಇದು ಹೇಗ್ ಸಾಧ್ಯ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅವತ್ತು ನನಗೆ ಆ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗದಲ್ಲಿ ಸಿಕ್ಕಂತಹ ಕಲ್ಲನ್ನ ಮನೆಗೆ ತಗೊಂಡ್ ಬಂದಿದ್ರಿಂದಾನೇ ಆಗ್ತಿರೋದು ಅಂತ ಅನ್ಸುತ್ತೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಈ ಕಲ್ಲೇನ ಅಂತ ಅನ್ಕೊಂಡು ಆ ಕಲ್ಲನ್ನ ಹೊಡೆದಾಕ್ತಾಳೆ. ಮೊದಲೇ ಆ ಮಂತ್ರವಾದಿ ಹೇಳ್ದಾಗೆ ಆ ಕಲ್ಲನ್ನ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ, ಆದ್ರೆ ಆ ಕಲ್ಲನ್ನ ಹೊಡೆದ್ರೆ ಮರಣ ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾರೆ. ಆ ಕಲ್ಲನ್ನ ಹೊಡೆದಿದ್ರಿಂದ ಅದರೊಳಗಿದ್ದ ಆತ್ಮ ಹೊರಗೆ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಅಪರ್ಣ ಫೇಸ್ ವಾಶ್ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಅವಳ ರೂಪದಲ್ಲಿ ಆತ್ಮ ಕಾಣಿಸುತ್ತೆ. ಅದಕ್ಕೆ ಅಪರ್ಣ ನನಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ, ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಆತ್ಮ ನಿನಗೆ ಒಳ್ಳೇದ್ ನಡೆಯುವಾಗ ಮಾತ್ರ ನಾನ್ ಬೇಕು, ಅದೇ ಕೆಟ್ಟದ್ ನಡೆಯುವಾಗ ನಾನ್ ಬೇಡ್ವಾ, ಆದ್ರೆ ನೀನ್ ಸ್ವಲ್ಪ ಜನದ ಪ್ರಾಣ ತೆಗಿಲೇಬೇಕು ಅಂತ ಹೇಳುತ್ತೆ. ಅದಕ್ಕೆ ಅಪರ್ಣ ನನ್ನಿಂದ ಆಗಲ್ಲ, ನನ್ನ ಬಿಟ್ಬಿಡು ಅಂತ ಕೇಳ್ಕೊತಾಳೆ. ಆಗ ಆತ್ಮ ಅವರೆಲ್ಲ ಸಾಯ್ಬೇಕಿರೋರು, ಸಾಯುವಾಗ ನೋವು ಹೇಗಿರುತ್ತೆ ಅಂತ ಗೊತ್ತಾ ಅಂತ ಹೇಳ್ತಾ
ಫ್ಲಾಶ್ ಬ್ಯಾಕ್ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಒಬ್ಳು ತಾಯಿ ಮತ್ತೆ ಮಗು ಇರ್ತಾರೆ. ಅವಳ ಹೆಸರು ಮೀರಾ. ಅವಳಿಗೆ ಒಬ್ಳು ಮಗು ಇರ್ತಾಳೆ. ಇವಳು ಪ್ರೀತಿ ಮಾಡಿ ಮದುವೆಯಾಗಿ ತನ್ನ ಹುಟ್ಟೂರನ್ನ ಬಿಟ್ಟು ಬೇರೆ ಕಡೆ ಬಂದು ಬದುಕ್ತಾ ಇರ್ತಾಳೆ. ಗಂಡ ಕೂಡ ಇವಳನ್ನ ಬಿಟ್ಟು ಹೋಗಿರ್ತಾನೆ. ಆದ್ರೆ ಮಗಳೇ ಜೀವ ಆಗಿರ್ತಾಳೆ. ಇವರಿಬ್ಬರಿಗೆ ಯಾರೂ ಇರುವುದಿಲ್ಲ. ಮಗಳಿಗೆ ಮಾತ್ರ ಯಾವ ಕಷ್ಟನೂ ಆಗದೆ ಇರೋ ರೀತಿ ಸಂತೋಷವಾಗಿ ನೋಡ್ಕೋತಾ ಇರ್ತಾಳೆ. ಇವಳು ಅಪರ್ಣ ಕೆಲಸ ಮಾಡ್ತಿರುವಂತಹ ಓನರ್ ಇರ್ತಾರಲ್ಲ, ಅಂದ್ರೆ 4 ಜನ ಫ್ರೆಂಡ್ಸ್ ನಡೆಸ್ತಾ ಇರುವಂತಹ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಕಂಪನಿಯವರು ಇಲ್ಲದೆ ಇರೋ ಕಂಪನಿನ ಇದೆ ಅಂತ ಹೇಳಿ ಫಾರಿನ್ ಇಂದ ಅಮೌಂಟ್ ತಗೊಂಡು ಇಲ್ಲಿನ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮೀರಾ ಇದು ದೊಡ್ಡ ತಪ್ಪು, ಇದನ್ನ ಗೌರ್ಮೆಂಟ್ ಒಂದು ದಿನ ಕಂಡು ಹಿಡಿಯುತ್ತೆ, ಆಗ ನೀವು ಸಿಕ್ಕಾಕೋತೀರಾ, ತಪ್ಪು ಮಾಡದೆ ಇರೋ ನಾನು ಸಿಕ್ಕಾಕೋತೀನಿ ಅಂತ ಹೇಳಿ ಇಂಥ ಒಂದು ಫ್ರಾಡ್ ಕಂಪನಿನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು ನಮ್ಮ ಕಂಪ್ನಿ ಬರೋವರೆಗೂ ನಿಮ್ಮಿಷ್ಟ, ಹೋಗೋದು ಮಾತ್ರ ನಮ್ಮಿಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವಳು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ರಿಸೈನ್ ಮಾಡಿ ಇನ್ನೊಂದು ವಾರದಲ್ಲಿ ನಾನು ನನ್ನ ಸ್ವಂತ ಊರಿಗೆ ಹೋಗ್ತೀನಿ ಅಂತ ಹೋಗ್ತಾಳೆ. ಆದ್ರೆ ಅವರು ಸ್ವಲ್ಪ ಟೈಮ್ ತಗೋ, ಪರವಾಗಿಲ್ಲ, ನಿನ್ ಡಿಸಿಷನ್ ಬದಲಾಯಿಸ್ಕೋ ಅಂತ ಹೇಳಿ ಕಳಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಕಂಪ್ನಿನಲ್ಲಿ ಕೆಲ್ಸಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಲ್ಲೂ ಕೂಡ ಅವಳಿಗೆ ಜಾಬ್ ಸಿಗದೆ ಇರೋ ತರ ಮಾಡಿರ್ತಾರೆ. ಈ ಕಡೆ ಕಂಪ್ನಿ ಮೇಲೆ IT ರೈಡ್ ನಡೆಯುತ್ತೆ. ಅವರು ಆಡಿಟರ್ ಮನೆಗೆ ಬರ್ತಾರೆ ಅನ್ನೋದು ಗೊತ್ತಾಗತ್ತೆ. IT ರೈಡ್ ನಡೆದ್ರೆ ಅವಳು ಎಲ್ಲ ವಿಷಯನೂ ಹೇಳ್ಬಿಡ್ತಾಳೆ. ಈಗ ನಮ್ಮ ಕಂಪ್ನಿಗೆ 5,000 ಕೋಟಿ ಪ್ರಾಜೆಕ್ಟ್ ಬಂದಿದೆ. ಈ ಟೈಮ್ನಲ್ಲಿ ಈ ರೈಡ್ ನಡೆದ್ರೆ ಅದು ನಮ್ಮ ಕೈ ತಪ್ಪು ಹೋಗುತ್ತೆ ಅಂತ ಭಯಪಟ್ಟು ಅವಳನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಈ ಕಡೆ ಅವಳು ತನ್ನ ಮಗಳನ್ನ ಸ್ಕೂಲ್ಗೆ ಬಿಡೋದಕ್ಕೆ ಬಂದಿರ್ತಾಳೆ. ಆದ್ರೆ ನೆಕ್ಸ್ಟ್ ಡೇ ಮಗಳು ಬರ್ಡೇ ಆಗಿರುತ್ತೆ. ಅದಕ್ಕೆ ಅವಳು ನನಗೆ ಸೈಕಲ್ ಕೊಡ್ಸು ಅಂತ ಕೇಳ್ತಾಳೆ. ಅದಕ್ಕೆ ಮೀರಾ ಇನ್ ಮನೆಗೆ ಬರೋದ್ರೊಳಗಡೆ ಸೈಕಲ್ ರೆಡಿ ಇರುತ್ತೆ ನಿನ್ಗೋಸ್ಕರ ಅಂತ ಹೇಳ್ತಾಳೆ. ಸಂಜೆ ಟ್ಯೂಷನ್ಗೆ ಅವಳನ್ನ ನೀವೇ ಕರ್ಕೊಂಡು ಹೋಗಿ ಅಂತ ಟೀಚರ್ ಹತ್ರ ಹೇಳ್ಬಿಟ್ಟು ಬರ್ತಾಳೆ. ಸಂಜೆ ಮಗಳು ಮನೆಗೆ ಬರೋದ್ರೊಳಗಡೆ ನೈಟ್ 12 ಗಂಟೆಗೆ ಬರ್ಡೇ ಪಾರ್ಟಿ ಮಾಡೋದಿಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾಳೆ. ಆಗ ಮಗಳನ್ನ ಕರ್ಕೊಂಡ್ ಬರೋದಿಕ್ಕೆ ಹೊರಡ್ತಾ ಇರ್ತಾಳೆ. ಆಗ ಮನೆಯಲ್ಲಿ ಆಫೀಸ್ನ 4 ಜನ ಬಂದು ಕೂತಿರ್ತಾರೆ. ಅದಕ್ಕೆ ಅವಳು ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಇಲ್ಲೇ ಯಾವ್ದೋ ಒಂದು ಕೆಲ್ಸದ ಮೇಲೆ ಬಂದಿದ್ವಿ, ಇಲ್ಲ ನಿನ್ ಮನೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಸುಮ್ನೆ ಬಂದ್ವಿ ಅಂತ ಹೇಳ್ತಾರೆ. ಆಗ ಒಂದು ಕಾಫಿ ಸಿಗುತ್ತಾ ಅಂತ ಕೇಳ್ತಾರೆ. ಆಗ ಅವಳು ಕಾಫಿ ಮಾಡ್ಕೊಂಡು ತರ್ತಾಳೆ. ಆಗ ಅವಳು ತಲೆಗೊಡೆದು ಅವಳನ್ನ ಸಾಯಿಸೋದಿಕ್ಕೆ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಅದಕ್ಕೆ ಅವಳು ನನ್ನ ಬಿಟ್ಬಿಡಿ ಅಂತ ಬೇಡ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಅವಳ ಮಗಳು ಕಾಲ್ ಮಾಡ್ತಾಳೆ. ಟ್ಯೂಷನ್ ಇಂದ ಪಿಕ್ ಮಾಡು ಅಮ್ಮ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳು ಬರ್ತೀನಿ, ನಿನ್ಗೋಸ್ಕರ ಕೇಕ್ ತಗೊಳೋದಿಕ್ ಬಂದಿದ್ದೀನಿ, ಅಲ್ಲೇ ಇರು, ಬರ್ತೀನಿ ಅಂತ ಹೇಳ್ತಾಳೆ. ಆಗ ಅವರು ಕಾಲ್ ಕಟ್ ಮಾಡ್ತಾರೆ. ಮತ್ತೆ ಅವ್ರನ್ನೆಲ್ಲ ಬೇಡ್ಕೋತಾಳೆ. ನನ್ನ ಮಗಳಿಗೆ ನನ್ನ ಬಿಟ್ರೆ ಯಾರು ಇಲ್ಲ, ನನ್ನ ಬಿಟ್ಬಿಡಿ ಅಂತ ಗೋಗರಿತಾ ಇರ್ತಾಳೆ. ಅವಳನ್ನ ನಾರ್ಮಲ್ ಡೆತ್ ತರ ತೋರ್ಸೋದಿಕ್ಕೋಸ್ಕರ ಮನೆಯಲ್ಲಿರೋ ಗ್ಯಾಸ್ ಸಿಲಿಂಡರ್ನ ಲೀಕ್ ಮಾಡಿ ಬೆಂಕಿ ಹಚ್ಚಿ ಸಾಯಿಸ್ತಾರೆ. ಇದಾದ್ಮೇಲೆ ಆ ಮಂತ್ರವಾದಿ ಆ 4 ಜನರ ರಕ್ತ ತಂದು ಅದರಿಂದ ಆತ್ಮನ ಬಂಧಿಸಿ ಆ ಕಲ್ಲಿನೊಳಗೆ ಹಾಕಿರ್ತಾನೆ. ಇದನ್ನೆಲ್ಲ ಆತ್ಮ ಅಪರ್ಣ ಹತ್ರ ಹೇಳಿ ಸಹಾಯನ ಕೇಳುತ್ತೆ. ನೆಕ್ಸ್ಟ್ ಸೀನಲ್ಲಿ ಆಫೀಸ್ CEO ನನ್ನ ತಮ್ಮ ಸಾಯೋದಿಕ್ಕೆ ಅಪರ್ಣನೇ ಕಾರಣ ಅನ್ಕೋತಾನೆ. ಈ ಕಡೆ ಅಪರ್ಣ ದೇವಸ್ಥಾನದ ಹತ್ರ ಬಂದು ನಾನು ಅವಳಿಗೆ ಸಹಾಯ ಮಾಡ್ತಾ ಇದ್ದೀನಿ, ಇದು ತಪ್ಪು ಸರಿನೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ರೌಡಿಗಳು ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗಿ CEOಗೆ ಆ ಡಾಕ್ಟರ್ ಕಾಲ್ ಮಾಡ್ತಾನೆ. ಅವಳಿಗೆ ಏನು ಮಾಡಬೇಡ, ಅವಳನ್ನ ಬಿಟ್ಟು ಹೊರಟೋಗು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅಪರ್ಣ ಒಳಗಡೆ ಆತ್ಮ ಬಂದು ಆ ರೌಡಿನೆಲ್ಲ ಸಾಯಿಸಿ ಆ CEO ತಲೆನ ಭೂಮಿ ಒಳಗಡೆ ಹೂತು ಸಾಯಿಸುತ್ತೆ. ಈ ಕಡೆ ಒಂದು ಅನಾಥಾಶ್ರಮನ ತೋರಿಸ್ತಾರೆ. ಈ ಅನಾಥಾಶ್ರಮದಲ್ಲಿ ಮೀರಾ ಮಗಳಿರ್ತಾಳೆ. ಆ ಮಗುಗೆ ತಿನ್ನೋಕು ಊಟ ಇಲ್ದೇನೆ ಇರೋ ಸ್ಥಿತಿನಲ್ಲಿ ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಆ ಮಗುಗೆ ಬ್ಯಾಡ್ ಟಚ್ ಮಾಡ್ತಾನೆ. ಆಗ ಆ ಮಗು ನಮ್ಮಮ್ಮ ನನಗೆ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಟ್ಟಿದ್ದಾಳೆ, ನೀನ್ ಮಾಡ್ತಿರೋದು ಬ್ಯಾಡ್ ಟಚ್ ಅಂತ ಬೈತಾಳೆ. ಅದಕ್ಕೆ ಅವನು ತಿನ್ನೋದಿಕ್ಕೆ ಗತಿ ಇಲ್ಲ ನಿನ್ಗೆ, ಇದೆಲ್ಲ ಹೇಳ್ತೀಯ ಅಂತ ಹೊಡಿತಾನೆ. ಅಲ್ಲಿ ಬಂದಂತಹ ಅಪರ್ಣ ರೂಪದಲ್ಲಿದ್ದಂತಹ ಮೀರಾ ಆತ್ಮ ಅವನ್ ಮುಖ ತೊಳ್ಕೊತಾ ಇರ್ಬೇಕಾದ್ರೆ ಅವನ್ ಮುಖನ ಸುಟ್ಟು ಹೋಗೋ ರೀತಿ ಮಾಡುತ್ತೆ. ನೆಕ್ಸ್ಟ್ ಸೀನಲ್ಲಿ ಆ ಡಾಕ್ಟರ್ ಹತ್ರ ಮೀರಾ ಬಂದು ಸಾಯಿಸೋದಿಕ್ಕೆ ನೋಡ್ತಾ ಇರ್ತಾಳೆ. ಆಗ ಆ ಡಾಕ್ಟರ್ ಬಿಟ್ಬಿಡು ಅಂತ ಬೇಡ್ಕೊತಾ ಇರ್ತಾನೆ. ಅವತ್ತು ನಾನು ಹಿಂಗೆ ಬೇಡ್ಕೊಂಡೆ, ಕರುಣೆನೇ ಇಲ್ದೆ ಸಾಯಿಸಿದ್ರಿ, ಇವತ್ತು ನಾನ್ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ತಾ ಸಾಯಿಸಾಕ್ತಾಳೆ. ನಂತರ ಅಪರ್ಣ ಆ ಮಗುನ ದತ್ತು ತಗೊಳಕ್ಕೆ ಅಂತ ಆಶ್ರಮಕ್ಕೆ ಬಂದಿರ್ತಾಳೆ. ಆದ್ರೆ ಅದಕ್ಕೆ ತುಂಬಾ ಫಾರ್ಮಾಲಿಟೀಸ್ ಇದೆ.
ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಕಾಯ್ತೀನಿ ಅಂತ ಹೇಳಿ ನೆಕ್ಸ್ಟ್ ಒಂದು ದಿನಕ್ಕೋಸ್ಕರ ಮಗುನ ಹೊರಗಡೆ ಕರ್ಕೊಂಡು ಬಂದಿರ್ತಾಳೆ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಆ ಮಗುಗೂ ಇವಳು ತುಂಬಾ ಇಷ್ಟ ಆಗ್ತಾಳೆ. ಆಗ ಆ ಮಗು ನಾನು ಅನ್ಲಕ್ಕಿ ಅಂತ ಹೇಳುತ್ತೆ. ಆಗ ಅವಳಿಗೆ ಅವಳು ಚಿಕ್ಕ ವಯಸ್ಸಿಂದ ಅನುಭವಿಸಿದ್ದ ಆ ಅನ್ಲಕ್ಕಿ ಅನ್ನೋದನ್ನೆಲ್ಲ ನೆನೆಸ್ಕೊಂಡು ನೀನು ಅನ್ಲಕ್ಕಿ ಅಲ್ಲ, ನೀನ್ ಲಕ್ಕಿ, ನಾನಿದ್ದೀನಿ ನಿನ್ ಜೊತೆ, ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಅಪರ್ಣಾಗೆ ಮತ್ತೆ ಪ್ರಭಾಗೆ ಮದುವೆ ಮಾಡಕ್ಕೆ ಅಂತ ಅವ್ರ ಮನೆಯವರು ಅನ್ಕೋತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಪರ್ಣಾ, ಪ್ರಭಾ ಮತ್ತೆ ಆ ಮಗು 3 ಜನ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿಗೆ ಮೀರಾನ ಸಾಯಿಸಿದ್ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿ ಜೊತೆ ಬಂದಿರ್ತಾನೆ. ಅವನನ್ನ ನೋಡಿದ ಅಪರ್ಣಾ ಒಳಗಿದ್ದ ಆತ್ಮ ಅವನನ್ನೇ ನೋಡ್ಕೊಂಡು ಕೂತಿರುತ್ತೆ. ಆಗ ಪ್ರಭಾ, ನಾವು ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ನೀನು ಈ ಮಗುನ ಕರ್ಕೊಂಡ್ ಬಂದಿದ್ಯಾ, ಇತ್ತೀಚೆಗೆ ಈ ಮಗು ಹಿಂದೆನೆ ತಿರುಗ್ತಾ ಇದ್ಯಾ, ನಿಂಗೆ ನನಗಿಂತ ಈ ಮಗುನೇ ಹೆಚ್ಚ ಅಂತ ಬೈತಾನೆ. ಅದಕ್ಕೆ ಅವಳು ನನ್ನ ಮಗಳು ನನ್ನ ಜೊತೆ ತಿರುಗದೆ ನಿನ್ ಜೊತೆ ತಿರುಗ್ತಾಳ ಅಂತ ಬೈತಾಳೆ. ಪ್ರಭಾ ಮತ್ತೆ ಏನು ಮಾತಾಡದೆ ಸುಮ್ಮನಾಗ್ತಾನೆ. ಆಗ್ಲೇ ಪಕ್ಕದಲ್ಲಿ ಕೂತಿದ್ದ ಕೊಲೆಗಾರ ವಾಶ್ರೂಮ್ಗೆ ಅಂತ ಎದ್ದೋಗ್ತಾನೆ. ಆಗ ಮೀರಾ ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಮಗು ಅವಳನ್ನ ಕರೆದಿದ್ರಿಂದ ಅವಳು ಅವನನ್ನ ಬಿಟ್ಟು ಬರ್ತಾಳೆ. ಇದಾದ್ಮೇಲೆ ಮಗುನ ಅನಾಥಾಶ್ರಮಕ್ಕೆ ಬಿಟ್ಟು ಬರುವಾಗ ಇನ್ನ 2 ದಿನದಲ್ಲಿ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಮಗು, ನಾಳೆ ನನ್ನ ಬರ್ಡೇ ಇದೆ, ನೀನ್ ಬರ್ತೀಯ ಅಲ್ವಾ, ನನ್ನಮ್ಮ ಹಿಂಗೆ ಹೇಳಿದ್ಲು ಬರ್ತೀನಿ ಅಂತ, ಬರ್ಲಿಲ್ಲ, ನೀನು ಬರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಖಂಡಿತ ನಾನು ಬರ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಹೋಟೆಲ್ನಿಂದ ಮನೆಗೆ ಹೋಗಿದ್ದ ಆ ಕೊಲೆಗಾರ ಆ ದೆವ್ವನ ನೆನೆಸ್ಕೊಂಡು ಹೆದರ್ಕೋತಾ ಇರ್ತಾನೆ. ಆಗ ಪ್ರೇತಾತ್ಮ ಬಂದು ಅವನನ್ನ ಕೊಲೆ ಮಾಡಿ ಸಾಯಿಸುತ್ತೆ. ಈ ಕಡೆ ಉಳಿದಿದ್ದ ಇನ್ನೊಬ್ಬ ಕೊಲೆಗಾರ ಮೀರಾ ಮಗಳನ್ನ ಕರ್ಕೊಂಡ್ಬಂದು ಮೀರಾ ಆತ್ಮನ ಬಂಧಿಸೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಪ್ರಭಾ ಅವರಮ್ಮ ಮೀರಾಗೆ ಮತ್ತೆ ಪ್ರಭಾಗೆ ಮದುವೆ ಮಾಡಿಸೋದಿಕ್ಕೆ ಅಂತ ಜಾತಕನ ತೋರಿಸ್ತಾ ಇರ್ತಾಳೆ. ಆಗ ಸ್ವಾಮೀಜಿ ಸಾಯ್ತಾ ಇರೋರಿಗೆ ಮದುವೆ ಎಲ್ಲಾಗುತ್ತೆ ಅಂತ ಕೇಳ್ತಾನೆ. ಈ ಕಡೆ ಮೀರಾ ತನ್ನ ಮಗಳಿಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ಅವ್ರು ಹೇಳ್ದಂಗೆ ಆ ದಿಗ್ಬಂಧನದೊಳಗಡೆ ಹೋಗಿ ಬಂದಿ ಆಗ್ತಾಳೆ. ಆಗ ಕೊಲೆಗಾರ ಅಪರ್ಣಾಗೆ ಹೊಡೆದು ಜೀವಂತವಾಗಿ ಸಮಾಧಿ ಮಾಡ್ತಾನೆ. ನಂತರ ಮನೆಗೆ ಬಂದ ಅವನನ್ನ ಅಪರ್ಣಾ ಸಾಯಿಸೋದಿಕ್ಕೆ ಅಂತ ಬರ್ತಾಳೆ. ಆ ಕೊಲೆಗಾರ ಅಪರ್ಣಾನ ನೋಡಿ ಆತ್ಮವಾಗಿ ಬಂದಿದ್ದಾಳೆ ಅಂತ ಅನ್ಕೋತಾ ಇರ್ತಾನೆ, ಅಂದ್ರೆ ಸತ್ತಿದ್ದಾಳೆ ಅಂತ ಅನ್ಕೋತಾನೆ. ಆದ್ರೆ ಹೊಡೆಯುವಾಗ ಅವಳಿನ್ನೂ ಜೀವಂತವಾಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನೀನ್ ಹೇಗ್ ಬದುಕ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಾನು ಅಪರ್ಣಾ ಅಲ್ಲ, ಮೀರಾ ಅಂತ ಹೇಳ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಆತ್ಮನ ಬಂಧಿಸ್ಕೊಂಡು ಹೋಗ್ತಾ ಇದ್ದ ಸ್ವಾಮೀಜಿ ಇದು ತಾಯಿ ಆತ್ಮ, ತನ್ನ ಮಗಳಿಗೋಸ್ಕರ ತಾನು ಬಂದಿಯಾದ್ಲು, ನಾವು ಅವಳಿಗೆ ಅನ್ಯಾಯ ಮಾಡ್ತಿದೀವಿ ಅಂತ ಹೇಳಿ ಆತ್ಮನ ಹೊರಗಡೆ ಬಿಟ್ಬಿಡ್ತಾನೆ. ಹೀಗೆ ಹೊರಗೆ ಬಂದ ಆತ್ಮ ಅಪರ್ಣಾನ ಕಾಪಾಡಿ ಈಗ ಇವನನ್ನ ಸಾಯಿಸೋಕೆ ಅಂತ ಬಂದಿರ್ತಾಳೆ. ನಂತರ ಅವನನ್ನ ಸಾಯಿಸ್ತಾಳೆ. ನೆಕ್ಸ್ಟ್ ಡೇ ಆ ಮಗುನ ದತ್ತು ತಗೊಳಕ್ಕೆ ಅಂತ ಅಪರ್ಣಾ ಮತ್ತೆ ಪ್ರಭಾ ಅನಾಥಾಶ್ರಮಕ್ಕೆ ಬಂದಿರ್ತಾರೆ. ಮಗುನ ದತ್ತು ತಗೊಂಡು ಗಾರ್ಡಿಯನ್ ಅನ್ನೋ ಜಾಗದಲ್ಲಿ ಪೇರೆಂಟ್ಸ್ ಅಂತ ಸೈನ್ ಹಾಕಿ ದತ್ತು ತಗೋತಾಳೆ. ಅಪರ್ಣಾ ಮೀರಾ ಮಗಳನ್ನ ತನ್ನ ಸ್ವಂತ ಮಗಳಾಗಿ ನೋಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಹೇಗೆ ಅನ್ನಿಸ್ತು, ಈ ಮೂವಿಯ ಎಕ್ಸ್ಪ್ಲನೇಷನ್ ನಿಮ್ಗೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.